ಬಹಳ ಕಷ್ಟಪಟ್ಟು ಹುಡುಕಿ ಒಂದು ಪುಸ್ತಕವನ್ನು ಡಾಕ್ಟರ್ ಶಿವರಾಮ್ ಪುಸ್ತಕವನ್ನು ತಂದುಕೊಟ್ಟಿದ್ದಾರೆ. ಧನಾತ್ಮಕ ನಾಯಕ ಯಾವಾಗ ಎತ್ತರದವರು ಅನ್ನುವಂಥ ಭಾವನೆ ನಮಗೆ ಗೊತ್ತಿರ್ತದೋ ಆಗ ವಯಸ್ಸಿನ ಅಥವಾ ಹೆಸರಿಯ ಒಂದು ಮನಸ್ಸು ಅಥವಾ ಇವತ್ತು ಬನ್ನೂರವರ ಒಂದು ಸ್ಮರಣೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಇನ್ನೊಂದು ಸಂತೋಷ ಸಂಗತಿ ಅಂದ್ರೆ ಮಾದೇಗೌಡರು ಕೊಟ್ಟಾಗ ಮಾದೇಗೌಡರು ಡಿ ಮಾದೇಗೌಡರು ನಿಮ್ಗೆ ಗೊತ್ತಿದೆ. ಡಿ ಮಾದೇಗೌಡರು ಮನೆಮನೆಯ ಮಾದೇಗೌಡರು ಅಂತ ಕರ್ನಾಟಕ ಸಂಘವೇ ಅವ್ರಿಗೊಂದು ಅಭಿನಂದನೆ ಅಂತ ತಂದಿದೆ. ಇದು ನಮ್ಮ ಕರ್ನಾಟಕ ಸಂಘದ ಹೆಮ್ಮೆ. ಮೈಸೂರಿನ ಮನೆಮನೆ ಮಾದೇಗೌಡರನ್ನ ಸಾವಿರಾರು ಸೈಟ್ಗಳನ್ನ ಒಂದು ನಯಾ ಪೈಸೆ ಕಳಂಕ ಬರದ ಹಾಗೆ ಅದನ್ನು ಹಂಚಿದ್ರು ಅನ್ನುವಂತ ಪ್ರತಿಯೊಂದು ಸೈಟ್ ನ ವ್ಯಕ್ತಿಗಳು ಕೂಡ ಅವತ್ತು 500 ರೂಪಾಯಿಗೆ 5,000 ನಮ್ಗೆ ಹೇಗೆ ಇತಿಹಾಸ ಸಚಿವರಾಗಿದ್ದಂತ ನಮ್ಮ ಗೋವಿಂದೇಗೌಡರು ಲಕ್ಷ ಕೊಟ್ಟವರ ಸ್ಮರಣೆ ಒಂದು ನನ್ನ ಬಾಳ್ನ ನಡೆಸ್ತಾ ಇರ್ತಕ್ಕಂಥ ದಾಂಪತ್ಯ ಜೀವನದಲ್ಲಿ ಬಂದಿರ್ತಕ್ಕಂಥ ಶ್ರೀಮತಿ. ಈ ಸಂದರ್ಭದ ಇದು ಕಾಕತಾಳೀಯ ಅಲ್ಲ. 1976 ಗೋಕುಲಂ MS ರಾಮಯ್ಯ ಚೌಟ್ರಿ ನನ್ನ ಮದುವೆ ಆಯ್ತು. 1970 ಮಾರ್ಚ್ ಅದೇ ತಿಂಗಳು ನಮ್ಮ ಅಪ್ಪ ತೀರೋದ್ರು. ನಾನು ಒಂದೇ ವರ್ಷ ಹೊರಗಡೆಗೆ ಅದೊಂದು ಕಡೆ ತೀರೋದ್ರು, ಮುಗಿದೋಯ್ತು. ಅಲ್ಲಿಗೆ ಇಷ್ಟು ದಿವಸ ನನ್ನ ಜೊತೆ ಪುಣ್ಯತಿಥಿ ನೀವೆಲ್ಲ ಆಶೀರ್ವಾದ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ರೆ ಅವಾಗೆಲ್ಲೋ ಜಿಲ್ಲಾ ಬೋರ್ಡ್ ಅಂತ ಅದೇನೋ ಇತ್ತು. ನಮ್ಗೆ ಚಿಕ್ಕವರು ನಾವು ಅದೇನು ಗೊತ್ತಿಲ್ಲ ನನಗೆ. ಅವಾಗ ಚುನಾವಣೆ ನಿಂತಾಗ ನಾವು 4-5 ವರ್ಷದ ಹುಡುಗರು ಈ ಐಸ್ ಕ್ಯಾಂಡಿ ಮಾರೋಡ್ ತರ ತಕಡೆಗೂ ಬೋರ್ಡ್ ಕುಡಿ ಅಂತ ಬೀದಿ ಹೋಯ್ತಿದ್ದು. ಅದೊಂದು ಅಂತ ಹೇಳಿದ್ರು. ನಾನು ಇರ್ಲಿಲ್ಲ, ಎಲ್ಲ ಅವರ ನಮ್ಮ ಮಂಜುಳಾ ಅವರು ಅವರ ಸ್ನೇಹಿತರುಗಳು ಎಲ್ಲರೂ ಕಳಿಸ್ತೀನಿ, ನೀವು ಬರಲೇಬೇಕು ಅಂತ ಹೇಳಿದಾಗ ನಾನು ಹುಣಸೂರು ಹೊಟ್ಟೋಗಿದೆ. ಅವ್ರು ಬಂದಾಗ್ಲೂ ಇರಕ್ಕಾಗಿಲ್ಲ. ಆಮೇಲೆ ಪದ್ಮಮ್ಮ ನನಗೆ ಹೇಗುದು ನನ್ನ ಫ್ರೆಂಡು ಅಂತ ಹೇಳಿದ್ದೀನಿ, ನನಗೆ ಹೇಳಿಲ್ವಲ್ಲ ಅಂತ. ನಾನು ಇರ್ಲಿಲ್ಲ ಅವರೆಲ್ಲ ಬಂದಾಗ ಅಂತ ಹೇಳಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನನಗೆ 2020ರಲ್ಲಿ ಸಾಕಾರ ರತ್ನ ಪ್ರಶಸ್ತಿ ನಮ್ಮ ಕೀಲಾರದ ಕೃಷ್ಣಪ್ಪ ಅವ್ರಿಗಿಬ್ರು ಇಲ್ಲೇ ಇದ್ದಾರೆ. ಆ ಟೈಮಲ್ಲಿ ನನಗೆ ಮತ್ತೆ ಕೃಷ್ಣಪ್ಪ ಅವರು ಎಲ್ಲರನ್ನು ಕರೆದಿ ಮಂಡ್ಯದಲ್ಲಿ ರೈತ ಸಭಾಂಗಣದಲ್ಲಿ ಕರೆದು ಅವತ್ತು ಹೀಗೆ ನನಗೆ ಅವಿನೋಭಾವ ಸಂಬಂಧ ನನಗೆ ಏನಿದೆ ಅಂತ ಗೊತ್ತಿಲ್ಲ. ನನಗೆ ಜಯಪ್ರಕಾಶನ್ ಅವರು ಫೋನ್ ಮಾಡಿದಾಗ ನನಗೆ ಪಟ್ಟೆ. ಆಮೇಲೆ ಜಯಪ್ರಕಾಶನ್ ಅವರು ಗೌಡ್ರಿಗೂ ಹೇಳಿದ್ದೀನಿ, ಗೌಡ್ರು ಬರ್ತಾರೆ ಅಂತ ಅಂದ್ರು. ಗೌಡ್ರಿಗೆ ನಾನು ಹೇಳೇ ಇಲ್ಲ, ಕೇಳೇ ಇಲ್ಲ, ಇನ್ನು ಹೇಳಿಲ್ಲ. ನಾನು ಹಿಂಗಾಗ್ತಾ ಇದೆ ಕಾರ್ಯಕ್ರಮ ಅಂತ ನೀವು ಹೇಳಿಲ್ಲ. ಈಗ ಶಿವಕುಮಾರ್ 2008ರವರೆಗೂ ನಾನು ಈಚೆ ಬಂದವಳಲ್ಲ. ನಾನು ಒಳಗಡೆ ಏನಿದ್ರು ಬಂದವ್ರಿಗೆ ಹೋದವ್ರಿಗೆ ಎಲ್ಲರೂ ಪ್ರೀತಿಯಾಗಿ ಮಾತಾಡ್ಸ್ಕೊಂಡು ಬಂದವ್ ಸೇವೆಗೆ. ಅದು ಪದ್ಮಮ್ಮನಿಗೆ ಗೊತ್ತು 2000 ಹೇಮಾ ಪದ್ಮ. ನಮ್ಮ ಮುನ್ಸೂರು ಮಹಿಳೆಯರೆಲ್ಲ ಏನ್ ಮಾಡಿದ್ರು ಅಂದ್ರೆ ಅವ್ರು ಜನರಲ್ ಆಗಿ ಸೊಸೈಟಿ ಮಾಡಕ್ ಹೊರಟಿದ್ರು. ಸಂಘ ಒಂದು ಸೊಸೈಟಿ ಮಾಡ್ಲೇಬೇಕು ಅಂತ ಹೇಳಿದಾಗ ಅದಕ್ಕೂ ನನ್ಗೆ ಏನು ನನ್ಗೆ ಇದುವರೆಗೂ ಗೌಡ್ರು ನಂಗೆ ಏನು ಹೇಳ್ಕೊಟ್ಟಿಲ್ಲ. ಅದ್ರಲ್ಲಿ ಸಹಕಾರದ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಆದ್ರೂ ನೋಡ್ತೀನಿ, ಗೌಡ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದೆ.